ಅವ್ರು ಮೀನರಾಜ್ ಮತ್ತು ಮಿಸ್ಟರ್ ನಾರಾಯಣ್ ಅಂತ ಅವ್ರು ನಮ್ಮ ತಂದೆ. ಈ ಪ್ರೆಸ್ ಮೀಟ್ ಏನಕ್ಕೆ ಆರ್ಗನೈಸ್ ಮಾಡಿದ್ದೀವಿ ಅಂದರೆ, ಮಾಮೂಲು ಜನಕ್ಕೆ ಮೋಸ ಮಾಡೋ ಒಂದು ಕಂಪ್ಲೇಂಟ್ಸ್ಗಳು ಬರ್ತಾನೆ ಇದೆ, ನೋಡ್ತಾನೆ ಇರ್ತೀವಿ. ಬಟ್ ಈ ಒಂದು ಪ್ರಕಟಣೆ ಏನಿದೆ, ಸರ್ಕಾರನೇ ಮೋಸ ಮಾಡಿ, ಇರೋ ಜನನ ಮೋಸ ಮಾಡಿ, ಇಂಟರ್ನ್ಯಾಷನಲ್ ಲೆವೆಲಲ್ಲಿರೋ ಕನ್ನಡಿಗರನ್ನ ಮೋಸ ಮಾಡಿ, ದುಡ್ಡನ್ನ ಸರ್ಕಾರದಿಂದನೂ ತಗೋತಾರೆ, ಮತ್ತು ನಮ್ಮಂಥ ಕಮಿಟಿ ಮೆಂಬರ್ಸ್ ಹತ್ರನೂ ತಗೊಂಡು ವಿಶ್ವ ಕನ್ನಡ ಹಬ್ಬ ಅಂತ ಒಂದು ಇವೆಂಟ್ನ ಆರ್ಗನೈಸ್ ಮಾಡ್ತಾರೆ. ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ನ ಡಾಕ್ಟರ್ ಶಿವಕುಮಾರ್ ನಾಗರನವಿಲೆ ಪ್ರೆಸಿಡೆಂಟ್ ಆಗಿದ್ದಾರೆ. ಸೊ ಬೇಸಿಕಲಿ ನಮಗೆ ಎಲ್ಲ ಇನ್ಫಾರ್ಮೇಷನ್ ಹೆಂಗೆ ಕೊಡ್ತಾರೆ ಅಂದರೆ, ನಾನು ಕರ್ನಾಟಕ ಪ್ರೆಸ್ ಕ್ಲಬ್ ನಡೆಸ್ತಿದ್ದೀನಿ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ವಿಶ್ವ ಕನ್ನಡ ಹಬ್ಬ ಮಾಡಬೇಕು. ಸೊ ನಾವು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನೀಸು ಮತ್ತು ನಾವು ಬೇಸಿಕಲಿ ನಾನು ಇಂಟರ್ನ್ಯಾಷನಲ್ ಇವೆಂಟ್ಸ್ ಆರ್ಗನೈಸ್ ಮಾಡ್ತೀನಿ. ಸೊ ನಮ್ಮಂಥ ಜನರನ್ನ ಗುಡ್ಡೆ ಹಾಕ್ಕೊಂಡು ನೀವು ಕೆಲಸ ಮಾಡಿ, ಕನ್ನಡಕ್ಕೇನೋ ಮಾಡಿ, ಸೊ ಆ ಒಂದು ಕನ್ನಡ ಸೆಂಟಿಮೆಂಟ್ ಏನಿದೆಯೋ ಅದನ್ನು ಟಾರ್ಗೆಟ್ ಮಾಡಿ ಫ್ರೀಯಾಗಿ ನಮ್ಮ ಹತ್ರ ಕೆಲಸನ ತಗೋತಾರೆ. ಸೊ ಇಂಟ್ರೊಡಕ್ಷನ್ ಟೈಮಲ್ಲೇ ನಮಗೆ ಹೇಳೋದೇನು, ನೀವು ಬರೀ ಕೆಲಸ ಮಾಡಿ, ನಿಮ್ಮನ್ನು ನಾವು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕರ್ಕೊಂಡು ಹೋಗಿ ನಿಮಗೊಂದು ವೇದಿಕೆ ಕೊಡ್ತೀವಿ, ಕನ್ನಡಕ್ಕೋಸ್ಕರ ನೀವು ಮಾಡ್ತಾ ಇದ್ದೀರಾ, ಕನ್ನಡ ತಾಯಿಗೆ ಸರ್ವಿಸ್ ಮಾಡ್ತಿದ್ದೀರಾ ಅಂತ ನಮ್ಮನ್ನು ಪುಸ್ಲಾಯಿಸಿ ಬರೆಸ್ತಾರೆ. ನಾವು ಒಂದು ಯಾವುದೇ ಆದ ಸ್ಯಾಲ್ರಿಯನ್ನು ಎಕ್ಸ್ಪೆಕ್ಟ್ ಮಾಡಲ್ಲ, ಯಾವುದೇ ಆದ ಒಂದು ರೆಕಗ್ನೇಷನ್ನು ಇಲ್ಲ ಇನ್ನೊಂದು ಮಾಡೋದಿಲ್ಲ. ವಿ ಹ್ಯಾವ್ ಪರ್ಸ್ನಲ್ ಲವ್ ಆನ್ ಅವರ್ ಕಲ್ಚರ್ ಆ್ಯಂಡ್ ಕನ್ನಡ. ಸೊ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಲ್ಲಿರೋ ಕನ್ನಡಿಗರಿಗೆ ಒಂದು ಹಬ್ಬ ಮಾಡೋದು, ಇಟ್ ಈಸ್ ಡೆಫಿನೆಟ್ಲಿ ಅ ಗುಡ್ ಸೋಷಿಯಲ್ ಕಾಸ್ ಅಂತ ನಾವು ಇಡೀ ಟೀಮು ಇದಕ್ಕೆ ಸೇರ್ಕೊಳ್ತೀವಿ. ಹೋಗ್ತಾ ಹೇಗಾಗುತ್ತೆ ಅಂದರೆ, ನಮ್ಮನ್ನೇ ಸ್ಪಾನ್ಸರ್ಶಿಪ್ ತೊಗೊಂಬರ್ದಕ್ಕೆ ಹೇಳ್ತಾರೆ, ಮತ್ತು ನಮ್ಮನ್ನೇ ಒಂದು ಕಾಂಪಿಟೇಷನ್ ಥರ ಒಂದು ವೆರಿ ಇಮೋಷ್ನಲಿ ಟಾರ್ಗೆಟ್ ಮಾಡಿ, ನೀವು ಮಾಡಲೇಬೇಕಮ್ಮ, ನೀವೇ ನನ್ನ ತಾಯಿ, ನೀನೇ ನನ್ನ ಮಗಳು, ನೀನಿಲ್ಲದೆ ಆಗೋದಿಲ್ಲ, ತೋರಿಸ್ತೀವಿ ಸರ್, ಖಂಡಿತ ತೋರಿಸ್ತೀವಿ. ಸೊ ಈ ಥರ ಎಲ್ಲ ನಮ್ಮನ್ನು ಟಾರ್ಗೆಟ್ ಮಾಡಿ, ಇನ್ನೇನು 3 months ಅಷ್ಟೇ ಒಂದು ಇವೆಂಟ್ಗೆ ನಾವು ಮಾಡಬೇಕಾಗಿರೋದು. ದಟ್ ಈಸ್ ದ ಟೈಮ್ ಪೀರಿಯಡ್ ವಾಟ್ ವಿ ಹ್ಯಾವ್ ಅಕ್ಸೆಪ್ಟೆಡ್. ಬಟ್ ನಮಗೆ ಕಮಿಟಿ ಇದೆ, ನೀವೊಂದು ಆಫರ್ ಲೆಟರಲ್ಲಿ ನೀವು ನಾನೇ ಹಾಕ್ಕೊಂಡು ಬರ್ತೀನಿ, ಬಟ್ ನಮಗೆ ಆಫರ್ ಲೆಟರ್ ಕೊಡಿ ಅಂತ ನಮ್ಮ ಹತ್ರ ಲೆಟರ್ಸ್ ತಗೋತಾರೆ. ಬಟ್ ನಮಗದು ಅರಿವಾಗೋದಿಲ್ಲ. ನಮ್ಮ ಪ್ರಾಬ್ಲಮ್ ಏನಿದೆ, ಓಕೆ ನಾವು ಕನ್ನಡಕ್ಕೇನೋ ಮಾಡಬೇಕು ಅಂತ ಹೊರಟಿದ್ದೀವಿ, ಅವ್ರು ಹೇಳಿದ್ದನ್ನು ನಾವು ಕೇಳ್ತೀವಿ, ಕಮಿಟಿ ಇದೆ, ನಾವು ಪರ್ಮಿಷನ್ ಕೇಳಬೇಕು, ಹಂಗೆ ಹೆಂಗೆ ಅಂತ. ಹೋಗ್ತಾ ಗೊತ್ತಾಯಿತು, ಅದರಲ್ಲಿ ಯಾವುದೇ ಆದ ಕಮಿಟಿ ಇಲ್ಲ, ಒಂದು ಟ್ರೆಷರರ್ ಇಲ್ಲ, ಒಂದು ಸೆಕ್ರೆಟ್ರಿ ಇಲ್ಲ, ಯಾರು ಅಂದರೆ ಯಾರೂ ಇಲ್ಲ. ಸೊ ನಮ್ಮ ಡಾಕ್ಟರ್ ಸೋಮಶೇಖರ್ ಸರ್, ನಮ್ಮ IAS ಆಫೀಸರ್, ಅವರೊಬ್ಬರನ್ನ ಇಟ್ಕೊಂಡು ನಮಗೆಲ್ಲ ಆದೇಶ ಪತ್ರ ಕೊಟ್ಟು ಕೆಲಸವನ್ನು ನಾವು ಶುರು ಮಾಡ್ತೀವಿ. ಎಕ್ಸಾಕ್ಟ್ಲಿ ಸರ್, ಕಣ್ಣು ಪತ್ರಿಕೆ, ನಾನು ಪ್ರೆಸ್ಸು, ನಾನು ಮೀಡಿಯಾ, ನಾನು ಹಿಂಗೆ, ನಾನು ಹಂಗೆ ಅಂತ ಅವರು ಉಬ್ಬಿಸ್ಕೊಂಡು ನಮ್ಮನ್ನೆಲ್ಲ ಟಾರ್ಗೆಟ್ ಮಾಡಿ ಏಮಾರಿಸೋದೆ ಅವರ ದೊಡ್ಡ ಒಂದು. ಎಸ್ ಸರ್, ಪ್ರೆಸ್ ಕ್ಲಬ್ ಮೆಂಬರ್ ಅಂತ ನಾವು ಎಸ್ಟರ್ಡೇ ಓನ್ಲಿ ವಿ ವರ್ ಟಾಕಿಂಗ್. ಸೊ ವಿಶ್ವ ಕನ್ನಡ ಹಬ್ಬ, ಸೆಕೆಂಡ್ ವಿಶ್ವ ಕನ್ನಡ ಹಬ್ಬನ ಆರ್ಗನೈಸ್ ಮಾಡಿ ಕೆಲಸ ನಾವು ಮಾಡಿದ್ದು, ದುಡ್ಡು ನಾವು ತಗೊಂಬಂದಿದ್ದು. ಅಂದರೆ ನಮಗೆ ಹೇಗೆ ಹೇಳಿದ್ರು, ಇವಾಗ ದುಡ್ಡು ಕೊಡಿ, ನಾನು ಗೌರ್ಮೆಂಟ್ ಫಂಡಿಂಗ್ ಬರುತ್ತೆ, ನಾನು ಮತ್ತೆ ವಾಪಸ್ ಕೊಡ್ತೀನಿ ಅಂತ. ಓಕೆ ಸರ್. ಪ್ರಾಬ್ಲಮ್ ಈಗ ಏನಾಗಿದೆ ಅಂದರೆ, ಇವೆಂಟ್ನ ಸಕ್ಸಸ್ಫುಲ್ಲಾಗಿ ಮಾಡಿಕೊಟ್ಟಿದ್ದೀವಿ, ಬಟ್ ಮತ್ತೆ ವಾಪಸ್ ಬಂದಮೇಲೆ ನಮ್ಗೆ ಯಾವುದೇ ಆದರೂ ನಮ್ಮ ದುಡ್ಡು ನಾವು ಏನು ಕೊಟ್ಟಿದ್ವೋ ಅವ್ರಿಗೆ ಸಾಲ ಅಂತ, ಅದು ಯಾವುದು ವಾಪಸ್ ಕೊಟ್ಟಿಲ್ಲ. ಸೊ ನಮಸ್ತೆ, ನನ್ನ ಹೆಸರು ಮೀನರಾಜ್ ಅಂತ, ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ನಡೆಸ್ಕೊಂಡು ಬರ್ತಾ ಇದ್ದೀನಿ. ಸೊ ನಾನು ಶಿವಕುಮಾರ್ ನಾಗರನವಿಲೆ ಅವ್ರನ್ನ ಮೀಟ್ ಮಾಡಿ, ಇವರು ಕನ್ನಡ ಹಬ್ಬ ಮಾಡ್ತೀವಿ ಅಂತ ಎಲ್ಲ ಸೋಷಿಯಲ್ ಮೀಡಿಯಾದೆಲ್ಲ ಇದು ಮಾಡ್ತಾಯಿದ್ರು. ಕನ್ನಡ ಅಂದಾಗ ನಾವು ಕನ್ನಡಿಗರಿಗೆ ಒಂದು ಹೆಮ್ಮೆ, ನಮಗೇನೋ ಒಂದು ಮಾಡಬೇಕು ಕನ್ನಡಕ್ಕೋಸ್ಕರ ಅಂತ. ಸೊ ಹಾಗಾಗಿ ನಾನು ಸೋಷಿಯಲ್ ಸರ್ವಿಸಲ್ಲಿ ಇರೋದ್ರಿಂದ ನಾನು ಆಸೆ ಪಟ್ಟು ಅಲ್ಲಿ ಹೋದೆ. ಆಮೇಲೆ ಅವರು ನೀವು ಮೆಂಬರ್ಶಿಪ್ ತೊಗೋಬೇಕಮ್ಮ 11,000 ಕೊಟ್ಟು ಅಂತ ಸ್ಟೇಟ್ ಪ್ರೆಸಿಡೆಂಟ್ ಅಂತ ಹೇಳ್ಬಿಟ್ಟು ನನಗೆ ಒಂದು ಪೋಸ್ಟ್ ಕೊಡ್ತಾರೆ. ಆ ಪೋಸ್ಟು ಒಂದು ಪತ್ರ ಕೊಡೋದಕ್ಕೆ ನನ್ನ ಹತ್ರ 25,000 ಕಲೆಕ್ಟ್ ಮಾಡ್ಕೋತಾರೆ.
ನಾನು ಟ್ರಾನ್ಸ್ಫರ್ ಮಾಡಿರೋ ಡಾಕ್ಯುಮೆಂಟು ನನ್ನ ಹತ್ರ ಇದೆ. ಸೊ ಬರೀ ಆದೇಶ ಪತ್ರ ಕೊಡೋದಕ್ಕೆ ಅವರು ಆಲ್ಮೋಸ್ಟ್ ಒಂದು 600ರಿಂದ 700 ಜನಕ್ಕೆ ಆದೇಶ ಪತ್ರ ಕೊಟ್ಟಿದ್ದಾರೆ. ಅದರಲ್ಲಿ ಎಷ್ಟು ಜನ ಎಲ್ಲರ ಹತ್ರನೂ ಈ ಥರ ಇಸ್ಕೊಳ್ತಾರೆ. ಆದರೆ ಫೈನಲ್ ಆಗಿ ಸಿಂಗಾಪುರ್ಗೆ ಹೋದಾಗ ಅಲ್ಲಿ ಉಳ್ಕೊಂಡಿದ್ದು ಬರೀ 10 ಜನ ಮಾತ್ರನೇ, ನಾವು ಅಷ್ಟೇ ಉಳ್ಕೊಂಡಿದ್ದು. ಸೊ ನಾವೇನಂದರೆ ಆಯಿತು ಇಷ್ಟೆಲ್ಲ ಮಾಡಿದ್ದೀವಿ, ನಾವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕೊಂಡ್ಬಿಟ್ಟಿದ್ದೀವಿ, ಸರಿ ಮಾಡೋಣ ಹಬ್ಬ ತಾನೆ ಅಂದ್ಬಿಟ್ಟು ಇದು ಮಾಡಿದ್ವಿ. ಆಮೇಲೆ ಅವ್ರು ಏನು ಮಾಡಿದ್ರು ಅಂದರೆ ಅವ್ರ ಹತ್ರ ಅಲ್ಲಿ ಆಡಿಟೋರಿಯಂ ಕಟ್ಟೋಕ್ಕೆ ದುಡ್ಡಿರಲಿಲ್ಲ ಸಿಂಗಾಪುರ್ನಲ್ಲಿ. ಅವಾಗ ಅವರು ನನ್ನನ್ನು ಕೇಳಿದ್ರು, ಅಮ್ಮ ಏನಾದರೂ ಮಾಡಿಕೊಡಿ ಅಮ್ಮ ಅಂತ ಹೇಳಿಬಿಟ್ಟು. ಅದಕ್ಕೆ ನಾನು ಹೇಳಿದೆ, ಸರ್ ಸಡನ್ನಾಗಿ 5 ಲಕ್ಷ ಆದ್ಮೇಲೆ ಎಲ್ಲಿಂದ ಕೊಡೋದು ಸರ್ ಅಂತ ಹೇಳಿದೆ ನಾನು. ಅದಕ್ಕೆ ಏನಾದರೂ ಮಾಡಿ ನೀವು ಒಂಚೂರು ನನಗೆ ಹೆಲ್ಪ್ ಮಾಡಿ ಅಂತ ಹೇಳಿದಾಗ ನಾನು ಅವ್ರ ಅಕೌಂಟಿಗೆ 5 ಲಕ್ಷ ರೂಪಾಯಿನ ನಮ್ಮ ಹಸ್ಬೆಂಡ್ ಅವರ ತಂದೆಯವರಿಗೆ ಅಂತ ಇಟ್ಟಿದ್ದು 5 ಲಕ್ಷ ರೂಪಾಯಿನ ಇಟ್ಬಿಟ್ಟು ಅವ್ರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದೆ ನಾನು. ಅದು ಇದನ್ನು ಕೂಡ ನಾನು ಟ್ರಾನ್ಸ್ಫರ್ ಮಾಡಿಬಿಟ್ಟು ಅವ್ರಿಗೆ ಕಳಿಸಿದೆ ಸ್ಲಿಪ್ಪು. ಸರಿ ಆಯ್ತಮ್ಮ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇನೇ, ಅಮ್ಮ ತಪ್ಪು ತಿಳ್ಕೊಬೇಡಿ, ನೆಕ್ಸ್ಟ್ ಡೇನೇ ನೋಡಿ ಅಮ್ಮ ಪ್ಲೀಸ್ ಏನು ತಪ್ಪು ತಿಳ್ಕೊಬೇಡಿ, ಇನ್ನೊಂದು ಸ್ವಲ್ಪ ಅರೇಂಜ್ ಮಾಡಿ ಅಂತ ಹೇಳಿದ್ರು. ಅವಾಗ ನನ್ನ ಸಂಬಂಧಿಕರು ಮತ್ತು ಫ್ರೆಂಡ್ಸ್ ಹತ್ರ ತೊಗೊಂಡು 4,87,000 ಮತ್ತೆ ಡಿಪಾಸಿಟ್ ಮಾಡಿ ಮತ್ತೆ ಅವ್ರಿಗೆ ಇದನ್ನು ಮಾಡಿದೆ. ಅದಾಗಿ ಅಲ್ಲಿ ಕಟ್ಟಿದ ಮೇಲೆ, ಆಡಿಟೋರಿಯಂ ಕಟ್ಟಿದ ಮೇಲೆ ಯಾವತ್ತು ನವಂಬರ್ 5ನೇ ತಾರೀಕು ನನಗೆ ಕರೆದು ಎಲ್ಲರಿಗೂ ಕಮಿಟಿಯವರೆಲ್ಲ ಇದ್ವಿ. ಯಾಕಂದರೆ 7ನೇ ತಾರೀಕು ನಾವು ನವಂಬರ್ 7ನೇ ತಾರೀಕು ಸಿಂಗಾಪುರ್ಗೆ ಹೋಗಬೇಕಾಗಿತ್ತು. ಕಮಿಟಿಯವರೆಲ್ಲರೂ ಕರೆದ್ರು ಮೀಟಿಂಗ್ ಅಂತೇಳಿ. ಹೋದಾಗ ನನ್ನ ಹತ್ರ ಇವಾಗ ದುಡ್ಡು 1 ರೂಪಾಯಿ ಇಲ್ಲ. ಸಿಂಗಾಪುರ್ ಎಲ್ಲ ಟಿಕೆಟ್ ಎಲ್ಲ ಆಗ್ಬಿಟ್ಟಿದೆ, ಹೋಗೋಕ್ಕೆ ಮಾತ್ರ ಟಿಕೆಟ್ ಮಾಡಿದ್ದಾರೆ, ಬರೋದಕ್ಕೆ ರಿಟರ್ನ್ ಟಿಕೆಟ್ ಮಾಡಿಲ್ಲ. ಸೊ ಸಿಂಗಾಪುರ್ ರೂಮ್ಸು ಬುಕ್ ಮಾಡಿಲ್ಲ, ಏನೂ ಮಾಡಿಲ್ಲ. ಒಬ್ಬೊಬ್ಬರ ಹತ್ರ 1,05,000 ಒಂದೊಂದು ಪ್ಯಾಕೇಜಿಗೆ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ನಾವಿಲ್ಲಿಂದ ಹೋಗಿದ್ದು 98 ಜನ. ಪ್ಯಾಕೇಜ್ ಬಂದ್ಬಿಟ್ಟು 60,000. ಅವ್ರು ಚಾರ್ಜ್ ಮಾಡಿದ್ದು ಪ್ರತಿಯೊಂದು ಇವ್ರಿಗೆ ಟ್ರಾವೆಲರ್ಸ್ಗೆ 1,20,000 1,50,000 ಲಕ್ಷ ಆ ಥರ ಚಾರ್ಜ್ ಮಾಡಿ ತೊಗೊಂಡ್ರು. ಬಟ್ ದಟ್ ಈಸ್ ಫೈನ್, ಅವರ ಟ್ಯಾಲೆಂಟು ಮೋಸ ಮಾಡಿ ಇದು ಮಾಡೋದು ಅವ್ರ ಟ್ಯಾಲೆಂಟು ತೊಗೊಂಡ್ರು. ಆಮೇಲೆ 5ನೇ ತಾರೀಕು 3 ಗಂಟೆಗೆ ಕರೆದ್ಬಿಟ್ಟು 7 ಗಂಟೆ ಇದು ನಾವು ಈ ಅತಿಥಿಗಳಿಗೆಲ್ಲ ಗೆಸ್ಟ್ಗಳು ಕರೆದಿದ್ರು. ವಸಿಷ್ಠ ಸಿಂಹ ಅವ್ರಿಗೆಲ್ಲನೇ ಕರೆದಿದ್ರು. ಅವ್ರಿಗೆಲ್ಲ ರಿಟರ್ನ್ ಟಿಕೆಟ್ ಬುಕ್ ಮಾಡಿಲ್ಲ, ಮರ್ಯಾದೆ ಹೋಗ್ತಾ ಇದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲಮ್ಮ ಅಂದ್ಬಿಟ್ಟು ಬಂದು ನನ್ನ ಕಾಲು ಇಟ್ಕೊಂಡ್ರು. ಅಷ್ಟು ದೊಡ್ಡ ಮನುಷ್ಯ ಬಂದು ನನ್ನ ಕಾಲನ್ನ ಹಿಡ್ಕೊಂಡು, ನಾನು ಸರ್ ದಯವಿಟ್ಟು ಮುಟ್ಬೇಡಿ, ನೀವು ದೊಡ್ಡವ್ರು ನನ್ನ ಮುಟ್ಬೇಡಿ ಹಂಗೆಲ್ಲ. ಅವರೇ ಶಿವಕುಮಾರ್ ನಾಗರನವಿಲೆ ಅವರು. ಸೊ ಹಂಗಾಗಿ CM ಲೆಟ್ರು ಅವರೇ ಸೈನ್ ಮಾಡಿ ನಮ್ಮ ಎದುರುಗಡೆ ಕೊಟ್ಟಿದ್ರು. ಇವರಿಗೆ 15 ಲಕ್ಷ ಸ್ಯಾಂಕ್ಷನ್ ಮಾಡತಕ್ಕದ್ದು ಅಂತ. ಯಾರಿಗೆ ಅಂದರೆ ಸಿದ್ಧಿ ಜನಾಂಗದವ್ರಿಗೆ. ಅವರು ಸಿದ್ಧಿ ಜನಾಂಗದವ್ರನ್ನ ಕರ್ಕೊಂಡು ಬಂದು ಅಲ್ಲಿ ಇದನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಬ್ಬರಿಗೆ 60,000 ರೂಪಾಯಿ ಪ್ಯಾಕೇಜ್ಗೆ CM ಹತ್ರ 1,50,000 ಲಕ್ಷ ಅಂತ ಹೇಳಿ 15 ಲಕ್ಷ ಸ್ಯಾಂಕ್ಷನ್ ಮಾಡಿಸಿದ್ರು. ಇನ್ನು 2 ದಿನದಲ್ಲಿ ನನಗೆ ಕ್ಯಾಶ್ ಬಂದ್ಬಿಡುತ್ತೆ, ನೀನೇನು ಹಾಕ್ಬೇಡ, ಡೇಟು ಅದು ಇದಾಗೋವರೆಗೂ ಅದು ಹಾಕ್ಬೇಡ, ನಾಳೆ ಬಂದ್ಬಿಡುತ್ತೆ ಅಂತ ಹೇಳಿದ್ರು. ನನ್ನ ನಂಬಿಕೆ ಸರ್, ಒಬ್ಬ ಮನುಷ್ಯ ನೀನು, ಇನ್ನೊಂದ್ಸಲಿ ಏನಾದರೂ ಬಂದರೆ ನೀನು ಈ ಥರ ಹಬ್ಬ ಮಾಡ್ತೀನಿ ಅಂತ ಯಾವ ಕನ್ನಡ ಹಬ್ಬನೂ ಮಾಡಲ್ಲ, ಏನೂ ಮಾಡಲ್ಲ, ಹೋಗ್ತಾ ಇರುವಂತ ಬೈಬಿಟ್ಟು ಕಳಿಸಿದ್ರು ಅವ್ರನ್ನ. ಅದಾದಮೇಲೆ ಅವರು ನಮ್ಮನ್ನ ಕಂಪ್ಲೀಟಾಗಿ ನಿಲ್ ಮಾಡಿಬಿಟ್ರು. ಅಂದರೆ ಶಿವರಾಜ್ ತಂಗಡಿಗೆ ಹತ್ರ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ನಾನೇನು ಮಾಡಿದೆ, ಅವ್ರು ಯಾರು ಅಂದರೆ ಏನು ಮಾಡ್ಕೋತೀರಾ ನೀವು, ಅವ್ರಿವ್ರ ಹತ್ರ ಹೋಗ್ತೀರಾ, ಶಿವರಾಜ್ ತಂಗಡಿಗೆ ಸರ್ ಹತ್ರ ಹೋಗಿದ್ದೀರಾ, ಆಂಜನೇಯ ಸರ್ ಹತ್ರ ಹೋಗಿದ್ದೀರಾ ಕಂಪ್ಲೇಂಟ್ ಮಾಡೋಕ್ಕೆ ಹೋಗಿದ್ದೀರಾ, ನಾನು ಕೊಡಲ್ಲ. ಏನಮ್ಮ ನೀವೇ ನನ್ನೇನು ಇದನ್ಕೊಂಡಿದ್ದೀರಾ, ನನಗೆ ಒಂದೇ ಒಂದು ಕ್ಷಣ ಸಾಕು ನನ್ನ ಮುಗಿಸೋಕ್ಕೆ ಅಂತೇಳಿ ವಾಯ್ಸ್ ರೆಕಾರ್ಡ್ ಹಾಕಿದ್ದಾರೆ. ಆ ವಾಯ್ಸ್ ರೆಕಾರ್ಡ್ ಬೇಕಾದ್ರೆ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ವಾಯ್ಸ್ ರೆಕಾರ್ಡ್ ಇದೆ, ಇದೆಲ್ಲ ನೋಡಿನೇ FIR ಆಗಿರೋದು ಅವ್ರ ಮೇಲೆ. ಒಂದೇ ಒಂದು ಕ್ಷಣ, ಒಂದೇ ಸೆಕೆಂಡ್ ಸಾಕಂತೆ ನನ್ನ ಫಿನಿಶ್ ಮಾಡೋಕ್ಕೆ ಅಂತ ವಾಯ್ಸ್ ರೆಕಾರ್ಡ್ ಕೊಟ್ಟಿದ್ದೀವಿ ನಾವು, ಪೊಲೀಸರ ಹತ್ರ ಆಲ್ರೆಡಿ ಕೊಟ್ಟಿದ್ದೀವಿ ನಾವು. ಸೊ ಈ ಥರ ಎಲ್ಲ ನಮಗೆಲ್ಲ ಧಮಕಿ ಹಾಕ್ಕೊಂಡು ದುಡ್ಡು ಕೊಡ್ದಂಗೆ ಇವಾಗ ಮತ್ತೆ 3ನೇ ವಿಶ್ವಕರ್ಣ ಹಬ್ಬ ಮಾಡೋಕ್ಕೆ ಹೊರಟಿದ್ರು. ನಾವು ಎಲ್ಲರ ಹತ್ರ ಹೇಳಿದ್ದಕ್ಕೆ ಈ ಥರ ಇದೆ ಅಂತ ಹೇಳಿದ್ದಕ್ಕೆ ಅವರು ಇವಾಗ ನಮ್ಮನ್ನು ಯಾವುದೇ ರೀತಿ ಇದು ಮಾಡ್ಕೊಳ್ತಾ ಇಲ್ಲ. ಈ ಸಲ ಅವರು ಈ ಮಸ್ಕಟ್ಗೆ ಹೋಗ್ತಾ ಇಲ್ಲ. ಯಾಕಂದರೆ ಅದು ನೀವು ಬೇಕಾದ್ರೆ ಪೊಲೀಸರ ಹತ್ರ ತಿಳ್ಕೊಬೋದು ಯಾಕೆ ಹೋಗ್ತಾ ಇಲ್ಲ ಅಂತ. ಯಾಕಂದರೆ ನಾವು ಮಾಧ್ಯಮದ ಮುಂದೆ ಹೇಳೋಕ್ಕಾಗಲ್ಲ ನಾವು. ಸೊ ನೀವು ತಿಳ್ಕೊಬೋದು ಅಷ್ಟೇ. ಸೊ ಇವಾಗ ಒಂದು FIR ಆಗುತ್ತೆ ಒಬ್ಬ ಮನುಷ್ಯನ ಮೇಲೆ ಅಂದರೆ ಪೊಲೀಸ್ನವರು ಏನು ದಡ್ರೇನಲ್ಲ ಸುಮ್ಮನೆ FIR ಮಾಡೋಕ್ಕೆ. ನಮ್ಮ ಹತ್ರ ಎಲ್ಲ ಒರಿಜಿನಲ್ ಎಲ್ಲ ಇಸ್ಕೊಂಡಿದ್ದಾರೆ. ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ಅವ್ರು ಇರೋದು ಅದೇ ಲಿಮಿಟ್ಸ್ ಅಲ್ಲಿ ಬರುತ್ತೆ ಅಂದ್ಬಿಟ್ಟು ಹೋಗಿದ್ವಿ. ಸೊ ಇದು FIR ನಮಗೆ FIR ಆಗಿದೆ ಅವ್ರ ಮೇಲೆ. ಸೊ ದಯವಿಟ್ಟು ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಯಾರ ಮೇಲೆ? ಕಣ್ಣೆ ಪತ್ರಿಕೆ ಶಿವಕುಮಾರ್ ನಾಗರನವಿಲೆ ಅವ್ರ ಮೇಲೆ FIR ಮಾಡಿದ್ದೀನಿ. ಸೊ ಎಲ್ಲ ಡಾಕ್ಯುಮೆಂಟು ನಾನು ಸಬ್ಮಿಟ್ ಮಾಡಿದ್ದೀನಿ ಪೊಲೀಸ್ನವ್ರಿಗೆ. ದಯವಿಟ್ಟು ನಾನು ಏನಕ್ಕೆ ಇವತ್ತು ಇಲ್ಲಿ ಬಂದಿದ್ದೀನಿ ಅಂದರೆ ನಿಮ್ಮ ಮಾಧ್ಯಮದವರ ಮೇಲೆ ನಂಬಿಕೆ ಇಟ್ಟು ನಾನು ಬಂದಿದ್ದೀನಿ. ಅವ್ರು ಹೇಳಿದ್ರು ನಾನು ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ಅವರು ಹಿಂಗೆ ನಾನು ಮೋಸ ಮಾಡಿದ್ದಾರೆ ಅಂತ ನಾನು ಹೇಳಿದ್ದಕ್ಕೆ ನಿಮ್ಮನ್ನ ಒಂದು ಕ್ಷಣ ಸಾಕು ನಾನು ಮುಗಿಸೋದಕ್ಕೆ ಅಂತ ನನಗೆ
ವಾಯ್ಸ್ ಮೆಸೇಜ್ ಹಾಕಿದ್ದಾರೆ, ಅದನ್ನು ಕೂಡ ನಾನು ಪೊಲೀಸ್ ಕೊಟ್ಟಿದ್ದೀನಿ. ಅದಕ್ಕೆ ಇವತ್ತು ನಾನು ಹೇಳ್ತಾ ಇದ್ದೀನಿ, ಸೊ ಯಾರು ಹೆದರ್ಕೋಬೇಡಿ, ಇದರಿಂದ ತುಂಬ ಜನ